ಈಗ 5,000 ಕೋಟಿ ರೂಪಾಯಿನ ಕೆಲಸ CM 2,000 ಕೋಟಿ ಕೊಟ್ಟಿದ್ದಾರೆ. ಎಲ್ಲ ಟೆಂಡರ್ಗಳೆಲ್ಲ ಕರೆದಿದ್ದೀವಿ. 75% ಎಲ್ಲ ಆರ್ಡರ್ ಕೊಟ್ಟಿದ್ದೀವಿ. ಮಳೆ ಪ್ರಾರಂಭ ಆಗೋಷ್ಟೊತ್ತಿಗೆ ಮುಗಿಬೇಕು. ಏಪ್ರಿಲ್ ಒಳಗಡೆ ಎಲ್ಲ ಕೆಲಸ ಆಗಬೇಕು ಅಂತ ಹೇಳಿದ್ದೀವಿ. ಸೊ ಅದಕ್ಕೆಲ್ಲ ನಾನು ಕರೆದು ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೀನಿ. ಜಲ್ದಿ ಕೆಲಸ ಎಲ್ಲ ಮುಗಿಸಿ ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಎಲ್ಲೂ ಆಗಬಾರ್ದು ಅಂತ ಹೇಳಿದ್ದೀನಿ. ಸೊ ದೇ ಆರ್ ಅಟ್ ಇಟ್. ಅದಲ್ಲದೆ ಒಂದು 10 ಲಕ್ಷ ಖಾತೆಗಳಿಗೆ ದಾಖಲೆಗಳೆಲ್ಲ ನಾವು ಹೆಂಗೆ ರೂರಲಲ್ಲಿ ಮಾಡಿದೋ ಆ ರೀತಿ ಇಲ್ಲೂ ಕೂಡ ಖಾತೆಗಳು ಮಾಡಿದ್ದೀವಿ. ಈ ಖಾತೆ ಎಲ್ಲ ಮಾಡಿದ್ದೀವಿ. A to B ಖಾತಾ ಇವೆಲ್ಲ ಇದೆ. ಅವರೆಲ್ಲ ಸೇರಿ ಅವ್ರಿಗೆಲ್ಲ ದಾಖಲೆ ಕೊಡೋದು. ಇನ್ನೊಂದು ವೆಲ್ಫೇರ್ ಸ್ಕೀಮ್ಸು 2 ವರ್ಷದಿಂದ ಏನೂ ಕೊಟ್ಟಿರಲಿಲ್ಲ. ಸುಮಾರು 30,000 ಜನ ತಳ್ಳು ಗಾಡಿಗೆ ಅರ್ಜಿ ಹಾಕ್ಕೊಂಡಿದ್ದಾರೆ. ಬೇರೆ ಬೇರೆ ಇದೆ. MLAಗಳಿಗೆ ಬೆನಿಫಿಷಿಯರಿ ಲಿಸ್ಟ್ ಕೊಡೋಕ್ಕೆ ಹೇಳಿದ್ದೀನಿ. ಅದೆಲ್ಲ ಕೊಟ್ಟ ಮೇಲೆ ಅವ್ರಿಗೆಲ್ಲ ಮಾಡಿ ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿ. ಸರ್, ಧಾರವಾಡದಲ್ಲಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ BJPನವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಅವ್ರ್ಯಾಕೆ ಮಾಡಲಿಲ್ಲ? ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಉದ್ಯೋಗಕ್ಕೆ ಭಾಳ ತೊಂದರೆ ಇದೆ ಅಂತಲೇ ಅವ್ರಿಗೆಲ್ಲ 3,000 ಸಾವಿರ ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದ್ದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯಿತು. ಒಳ ಮೀಸಲಾದ ಸ್ವಲ್ಪ ಮಧ್ಯ ಅಡಿಷನೆ ಬಂತು. ಆದರೂ ಎಲ್ಲ ಕೆಲವೆಲ್ಲ ಮಾಡ್ತಾಯಿದ್ದೀವಿ. ನಮ್ಮ ಡಿಪಾರ್ಟ್ಮೆಂಟಲ್ಲೂ ಸುಮಾರು ಜನ ಕೊಟ್ಟಿದ್ದೀವಿ. ನಾವೆಲ್ಲ ಅಲ್ಲೇ PSCಗೆಲ್ಲ ಕೊಟ್ಟಿದ್ದೀವಿ. ಸರ್, ಈಗ 31 ಜನ ಹೊಸ MLAಗಳು ಪತ್ರ ಬರೆದಿದ್ದಾರೆ ಸರ್. ಸಚಿವ ಕನಿಷ್ಠ 5 ಮಂದಿಗಾದರೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅಂತ. ನಾನು ಪೇಪರಲ್ಲಿ ನೋಡಿದ್ದೀನಿ ಅಷ್ಟೇ, ನನಗಿನ್ನ ತಲುಪಿಲ್ಲ. ಈಗ ಎಲ್ಲರಿಗೂ ಆಸೆ ಇರ್ತದಲ್ಲ ಮಂತ್ರಿ ಆಗಬೇಕು ಅಂತ. ಎಲ್ಲರಿಗೂ ಮಂತ್ರಿ ಆಗಬೇಕು ಅಂತ ಫಸ್ಟ್ ಟೈಮ್. ಈಗ ಇವರು ನರೇಂದ್ರ ಮೋದಿಯವರು ಚೀಫ್ ಮಿನಿಸ್ಟರ್ MLAನೇ ಆಗಲಿಲ್ಲಪ್ಪ, ಚೀಫ್ ಮಿನಿಸ್ಟರ್ ಆಗೋದ್ರಲ್ಲ. ಅದಕ್ಕೆ ಎಲ್ಲರಿಗೂ ಆಸೆ. ಚೀಫ್ ಮಿನಿಸ್ಟರ್ ಇಲ್ಲದೆ ಹೋದ್ರು ಕೆಲವು ಮಂತ್ರಿ ಆಗಿದ್ದವ್ರು ಇದ್ದಾರೆ, MLA ಆಗಿದ್ದೇ ಹೋದ್ರೂ ಮಂತ್ರಿ ಆದವ್ರು ಇದ್ದಾರೆ. ಹಾಗೆ ಕೇಳ್ತಾರೆ. ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ? ಹೊಸ MLAಗಳಿಗೆ ಕೊಟ್ಟರೆ ತಪ್ಪೇನಿಲ್ಲ ಅಂತಾರೆ ಸರ್. ನೋಡಪ್ಪ, ನಾನು ಫಸ್ಟ್ ಟೈಮ್ ನಾನು ಮಂತ್ರಿ ಆದವನು. ಹೊಸ ಪೀಳಿಗೆ ಬೆಳಿಬೇಕಲ್ಲ. ಎಷ್ಟು ದಿನ ನಾವೇ ಇಲ್ಲಿ ಗೂಟ ಹೊಡ್ಕೊಂಡು ಕೂತ್ಕೊಳ್ಳೋಕ್ಕಾಯ್ತೈತೆ? ಆಲೆ 36 ವರ್ಷ ಆಯಿತು ನಾನು ಮಂತ್ರಿಯಾಗಿ. ಹೊಸ ಜನ್ರೇಷನ್ ಬರಬೇಕಾ, ಹೊಸ ಆಲೋಚನೆ ಬರಬೇಕಲ್ಲ. ನಾನು ಹೊಸಬ್ರುಗಳು ಇರಬೇಕು ಅನ್ನೋದಕ್ಕೆ ನಾನು ಅವ್ರಿಗೆಲ್ಲ ಪ್ರೇರಣೆ ಕೊಡೋರು. ಅವ್ರನ್ನ ತಯಾರು ಮಾಡಬೇಕಲ್ಲ. ಈಗ ಹೊಸ ಜನ್ರೇಷನ್ಗೆ ಬೇಕಲ್ಲ. ತಪ್ಪೇನು? ಅವ್ರು ಕೇಳೋದ್ರ ತಪ್ಪೇನಿಲ್ಲ. ಪಾರ್ಟಿ ಲೀಡರ್ಶಿಪ್ ತೀರ್ಮಾನ ಮಾಡ್ತಾರೆ. ಹೊಸ ಶಾಸಕರುಗಳು ತಮ್ಮ ಮಂತ್ರಿಮಂಡಲಕ್ಕೆ ಸೇರೋ ಅವಕಾಶ ಸಿಗ್ಬೋದಾ ಸರ್? ನನಗೆ ಅದನ್ನು ಕೇಳೋಕ್ಕೆ ಈಗ ನಾನು ಮಂತ್ರಿಮಂಡಲ ಮಾಡ್ತೀನಿ ಅಂತ ನಾನು ಹೇಳೂ ಇಲ್ಲ. ಹೇಳಿದ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನನ್ನ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಎಕ್ಸ್ಪ್ಯಾನ್ಷನ್ ಮಾಡ್ತಾರೆ ಅಂತ ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಪತ್ರ ಬರೀತಾರೆ, ಕೆಲವರು ಇನ್ನೆಲ್ಲೋ ಹೊರಗಡೆ ಹೋಗಿ ಇನ್ಫ್ಲುಯೆನ್ಸ್ ಮಾಡ್ತಾರೆ. ಅವರ ಆಸೆ ಇರ್ತದೆ. ಕೂಲಿ ಕೊಡಿ ಅಂತ ಕೇಳ್ತಾರೆ. ಅದಕ್ಕಿಂತ ಶಿವಕುಮಾರ್ ಮುಂಚೆ ಪರಮೇಶ್ವರ್ 2 ಬಾರಿ ಅಧ್ಯಕ್ಷರಾಗಿದ್ರು. ಅವ್ರಿಗೆ ಕೂಲಿ ಕೊಡ್ಲಿ ಅಂತ ಹೇಳಿ ರಾಜಣ್ಣ ಅವರು ಹೇಳಿದ್ದಾರೆ ಸರ್. ಅವರು ಒಂಥರ ದೊಡ್ಡವರು ಸರ್. CM ಮತ್ತು ಕುಮಾರಸ್ವಾಮಿ ನಡುವೆ ಬಗೆಹರಿಯುತ್ತೆ ಅಂತ ಹೇಳಿದ್ದಾರೆ ಸರ್. ಇದೇ ಫಸ್ಟ್ ಟೈಮ್ ಹೇಳಿದ್ದಾರೆ. ಹೈಕಮಾಂಡು ನಿಮ್ಮ ಜೊತೆನೋ ಏನೋ ಮಾತುಕತೆ ನಡೆಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಪ್ಪ, ಈಗ ಸದ್ಯಕ್ಕೆ ನಾನು ಇಲ್ಲಿ ಕುಮಾರ ಕೃಪಾ ನಮ್ಮ ಮನೇಲಿ ಇದ್ದೀನಿ. ಕಾವೇರಿಗೆ ಪಟೇಲ್ ಎಲ್ಲ ಪೈಲೆಲ್ಲ ಇತ್ತಲ್ಲ, ಆ ಪಟೇಲ್ ಇದ್ದಲ್ಲ, ಅವನಿಂದ ಇವರೆಲ್ಲ ನಿನ್ನಿಂದ ದಾಳಿ ಮಾಡ್ತಾ ಇದ್ದಾರೆ. ಜಾರಕಿಹೊಳಿ ಅವರು ನಮ್ಮ ಹಿರಿಯ ಲೀಡ್ರು, ನನ್ನ ಜೊತೆ ವರ್ಕಿಂಗ್ ಪ್ರೆಸಿಡೆಂಟ್ ಆದವರು. ವಾರಕ್ಕೊಂದ್ಸತಿ ಮಾತಾಡ್ತಾ ಇರ್ತೀವಿ, ಇಬ್ಬರು ಹಂಚ್ಕೊಳ್ತಾ ಇರ್ತೀವಿ. ಸಮಾನ ಮನಸ್ಕರು. ಅವ್ರಿಗೂ ಪಕ್ಷದ ಬಗ್ಗೆ ಅಪಾರವಾದಂಥ ಚಿಂತನೆ ಇದೆ. ಈ ಸರ್ಕಾರ ಮತ್ತೆ ವಾಪಸ್ ತರಬೇಕು ಅಂತೇಳಿ ನಾವೆಲ್ಲ ಯೋಜನೆಗಳನ್ನು ತಯಾರು ಮಾಡ್ತಾ ಇದ್ದೀವಿ. ಈ ಸರ್ಕಾರ ವಾಪಸ್ ಬರ್ತದೆ. ಈಗ 5,000 ಕೋಟಿ ರೂಪಾಯಿನ ಕೆಲಸ CM 2,000 ಕೋಟಿ ಕೊಟ್ಟಿದ್ದಾರೆ. ಎಲ್ಲ ಟೆಂಡರ್ಗಳೆಲ್ಲ ಕರೆದಿದ್ದೀವಿ. 75% ಎಲ್ಲ ಆರ್ಡರ್ ಕೊಟ್ಟಿದ್ದೀವಿ. ಮಳೆ ಪ್ರಾರಂಭ ಆಗೋಷ್ಟೊತ್ತಿಗೆ ಮುಗಿಬೇಕು. ಏಪ್ರಿಲ್ ಒಳಗಡೆ ಎಲ್ಲ ಕೆಲಸ ಆಗಬೇಕು ಅಂತ ಹೇಳಿದ್ದೀವಿ. ಸೊ ಅದಕ್ಕೆಲ್ಲ ನಾನು ಕರೆದು ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೀನಿ.
ಜಲ್ದಿ ಕೆಲಸ ಎಲ್ಲ ಮುಗಿಸಿ ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಎಲ್ಲೂ ಆಗಬಾರ್ದು ಅಂತ ಹೇಳಿದ್ದೀನಿ. ಸೊ ದೇ ಆರ್ ಅಟ್ ಇಟ್. ಅದಲ್ಲದೆ ಒಂದು 10 ಲಕ್ಷ ಖಾತೆಗಳಿಗೆ ದಾಖಲೆಗಳೆಲ್ಲ ನಾವು ಹೆಂಗೆ ರೂರಲಲ್ಲಿ ಮಾಡಿದೋ ಆ ರೀತಿ ಇಲ್ಲೂ ಕೂಡ ಖಾತೆಗಳು ಮಾಡಿದ್ದೀವಿ. ಈ ಖಾತೆ ಎಲ್ಲ ಮಾಡಿದ್ದೀವಿ. A to B ಖಾತಾ ಇವೆಲ್ಲ ಇದೆ. ಅವರೆಲ್ಲ ಸೇರಿ ಅವ್ರಿಗೆಲ್ಲ ದಾಖಲೆ ಕೊಡೋದು. ಇನ್ನೊಂದು ವೆಲ್ಫೇರ್ ಸ್ಕೀಮ್ಸು 2 ವರ್ಷದಿಂದ ಏನೂ ಕೊಟ್ಟಿರಲಿಲ್ಲ. ಸುಮಾರು 30,000 ಜನ ತಳ್ಳು ಗಾಡಿಗೆ ಅರ್ಜಿ ಹಾಕ್ಕೊಂಡಿದ್ದಾರೆ. ಬೇರೆ ಬೇರೆ ಇದೆ. MLAಗಳಿಗೆ ಬೆನಿಫಿಷಿಯರಿ ಲಿಸ್ಟು ಕೊಡೋಕ್ಕೆ ಹೇಳಿದ್ದೀನಿ. ಅದೆಲ್ಲ ಕೊಟ್ಟ ಮೇಲೆ ಅವ್ರಿಗೆಲ್ಲ ಮಾಡಿ ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿ. ಸರ್, ಧಾರವಾಡದಲ್ಲಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಬಿಜೆಪಿನವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಅವ್ರ್ಯಾಕೆ ಮಾಡಲಿಲ್ಲ? ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಉದ್ಯೋಗಕ್ಕೆ ಭಾಳ ತೊಂದರೆ ಇದೆ ಅಂತಲೇ ಅವ್ರಿಗೆಲ್ಲ 3,000 ಸಾವಿರ ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದ್ದೀವಿ. ಹಾಂ ಸರ್. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯಿತು. ಒಳ ಮೀಸಲಾತಿ ಸ್ವಲ್ಪ ಮಧ್ಯ ಅಡಿಷನೆ ಬಂತು. ಆದರೂ ಎಲ್ಲ ಕೆಲವೆಲ್ಲ ಮಾಡ್ತಾಯಿದ್ದೀವಿ. ನಮ್ಮ ಡಿಪಾರ್ಟ್ಮೆಂಟಲ್ಲೂ ಸುಮಾರು ಜನ ಕೊಟ್ಟಿದ್ದೀವಿ. ನಾವೆಲ್ಲ ಅಲ್ಲೇ PSCಗೆಲ್ಲ ಕೊಟ್ಟಿದ್ದೀವಿ. ಸರ್, ಈಗ 31 ಜನ ಹೊಸ MLAಗಳು ಪತ್ರ ಬರೆದಿದ್ದಾರೆ ಸರ್. ಕನಿಷ್ಠ 5 ಮಂದಿಗಾದರೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅಂತ. ನಾನು ಪೇಪರಲ್ಲಿ ನೋಡಿದ್ದೀನಿ ಅಷ್ಟೇ, ನಿಮಗೂ ಪತ್ರ ಬರ್ತಿದ್ದಾರೆ. ನನಗಿನ್ನ ತಲುಪಿಲ್ಲ. ಈಗ ಎಲ್ಲರಿಗೂ ಆಸೆ ಇರ್ತದಲ್ಲ ಮಂತ್ರಿ ಆಗಬೇಕು ಅಂತ. ಎಲ್ಲರಿಗೂ ಮಂತ್ರಿ ಆಗಬೇಕು ಅಂತ. ಫಸ್ಟ್ ಟೈಮ್ ಈಗ ಇವರು ನರೇಂದ್ರ ಮೋದಿಯವರು ಚೀಫ್ ಮಿನಿಸ್ಟರ್ MLAನೇ ಆಗಲಿಲ್ಲಪ್ಪ, ಚೀಫ್ ಮಿನಿಸ್ಟರ್ ಆಗೋದಾರಲ್ಲ. ಅದಕ್ಕೆ ಎಲ್ಲರಿಗೂ ಆಸೆ. ಚೀಫ್ ಮಿನಿಸ್ಟರ್ ಇಲ್ಲದೆ ಹೋದ್ರು ಕೆಲವು ಮಂತ್ರಿ ಆಗಿದ್ದವ್ರು ಇದ್ದಾರೆ, MLA ಆಗಿದ್ದೇ ಹೋದ್ರೂ ಮಂತ್ರಿ ಆದವ್ರು ಇದ್ದಾರೆ. ಹಾಗೆ ಕೇಳ್ತಾರೆ. ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ? ಹೊಸ MLAಗಳಿಗೆ ಕೊಟ್ಟರೆ ತಪ್ಪೇನಿಲ್ಲ ಅಂತಾರೆ ಸರ್. ನೋಡಪ್ಪ, ನಾನು ಫಸ್ಟ್ ಟೈಮ್ ನಾನು ಮಂತ್ರಿ ಆದವನು. ಹೊಸ ಪೀಳಿಗೆ ಬೆಳಿಬೇಕಲ್ಲ. ಎಷ್ಟು ದಿನ ನಾವೇ ಇಲ್ಲಿ ಕೂಟ ಹೊಡ್ಕೊಂಡು ಕೂತ್ಕೊಳ್ಳೋಕ್ಕಾಯ್ತೈತೆ? ಆಗಲೇ 36 ವರ್ಷ ಆಯಿತು ನಾನು ಮಂತ್ರಿಯಾಗಿ. ಹೊಸ ಜನ್ರೇಷನ್ ಬರಬೇಕಾ, ಹೊಸ ಆಲೋಚನೆ ಬರಬೇಕಲ್ಲ. ನಾನು ಹೊಸಬ್ರುಗಳು ಇರಬೇಕು ಅನ್ನೋದಕ್ಕೆ ನಾನು ಅವ್ರಿಗೆಲ್ಲ ಪ್ರೇರಣೆ ಕೊಡೋರು. ಅವ್ರನ್ನ ತಯಾರು ಮಾಡಬೇಕಲ್ಲ. ಸರ್, ಅದನ್ನೇ ಅವರು ಈಗ ಹೊಸ ಜನ್ರೇಷನ್ಗೆ ಬೇಕಲ್ಲ. ತಪ್ಪೇನು, ಅವ್ರು ಕೇಳ್ತಾರೆ, ತಪ್ಪೇನಿಲ್ಲ. ಪಾರ್ಟಿ ಲೀಡರ್ಶಿಪ್ ತೀರ್ಮಾನ ಈಗ ಮಾಡ್ತಾರೆ. ಹೊಸ ಶಾಸಕರುಗಳು ತಮ್ಮ ಮಂತ್ರಿಮಂಡಲಕ್ಕೆ ಸೇರೋ ಅವಕಾಶ ಸಿಗ್ಬೋದಾ ಸರ್? ನನಗೆ ಅದನ್ನು ಕೇಳೋಕೆ ಈಗ ನಾನು ಮಂತ್ರಿಮಂಡಲ ಮಾಡ್ತೀನಿ ಅಂತ ನಾನು ಹೇಳೂ ಇಲ್ಲ, ಹೇಳಿದ. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನನ್ನ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಎಕ್ಸ್ಪ್ಯಾನ್ಷನ್ ಮಾಡ್ತಾರೆ ಅಂತ ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಪತ್ರ ಬರೀತಾರೆ, ಕೆಲವರು ಇನ್ನೆಲ್ಲೋ ಹೊರಗಡೆ ಹೋಗಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಅವರ ಆಸೆ ಇರ್ತದೆ. ನಿಮಗೇನೋ ಮಾಹಿತಿ ಇದೆ ಸರ್? ಎಕ್ಸ್ಪಾಂಡ್ ಕೂಲಿ ಕೊಡಿ ಅಂತ ಕೇಳ್ತಾರೆ. ಅದಕ್ಕಿಂತ DK ಶಿವಕುಮಾರ್ ಅವ್ರಿಗಿಂತ ಮುಂಚೆ ಪರಮೇಶ್ವರ್ 2 ಬಾರಿ ಅಧ್ಯಕ್ಷರಾಗಿದ್ರು. ಅವ್ರಿಗೆ ಕೂಲಿ ಕೊಡ್ಲಿ ಅಂತ ಹೇಳಿ ರಾಜಣ್ಣ ಅವರು ಹೇಳಿದ್ದಾರೆ ಸರ್. ಅವರು ಒಂಥರ ದೊಡ್ಡವರು. ಸರ್, CM ಮತ್ತು ಕುಮಾರಸ್ವಾಮಿ ನಡುವೆ ದೆಹಲಿ- ಒಕ್ಕಲಿಗ ಮತ್ತು ದೆಹಲಿಯಿಂದ ಏನಾದ್ರು ಬಂತಾ ಸರ್? ಈ ವಾರ ಹೋಗ್ತೀರಾ ಸರ್? ವಾರದಲ್ಲಿ ಬಗೆಹರಿಯುತ್ತೆ ಅಂತ ಹೇಳಿದ್ದಾರೆ ಸರ್. ಇದೇ ಫಸ್ಟ್ ಟೈಮ್ ಹೇಳಿದ್ದಾರೆ ಹೈಕಮಾಂಡು. ನಿಮ್ಮ ಜೊತೆನೋ ಏನೋ ಮಾತುಕತೆ ನಡೆಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಪ್ಪ, ಈಗ ಸದ್ಯಕ್ಕೆ ನಾನು ಇಲ್ಲಿ ಕುಮಾರ ಕೃಪಾ ನಮ್ಮ ಮನೇಲಿ ಇದ್ದೀನಿ. ಕಾವೇರಿಗೆ ಹೋಗ್ತೀರಾ ಸರ್ ನಿಮ್ ಡೆಲ್ಲಿಗೆ? ಜೊತೆ ಏನಾದ್ರು ಮಾತಾಡಿದ್ದಾರೆ ಸರ್? ಜಾರಕಿಹೊಳಿ ಅವರು ಏನಾದ್ರು ಮಾತಾಡಿದ್ದಾರೆ ಸರ್ ನಿಮ್ ಜೊತೆ? ಪಟೇಲ್ ಎಲ್ಲ ಇಲ್ಲೆಲ್ಲ ಇದ್ದಲ್ಲ. ಸರ್ ದೆಹಲಿಗೆ ಏನಾದ್ರು ಹೋಗ್ತೀರಾ ಸರ್? ಆ ಪಟೇಲ್ ಇದ್ದಲ್ಲ, ಅವನಿಂದ ಇವರೆಲ್ಲ ನಿನ್ನಿಂದ ದಾಳಿ ಮಾಡ್ತಾ ಇದ್ದಾರೆ ನನಗೆ. ನಿಮ್ ಜೊತೆ ಏನಾದ್ರು ಮಾತಾಡಿದ್ದಾರೆ ಸರ್? ಜಾರಕಿಹೊಳಿ ಅವರು ನಿಮ್ ಜೊತೆ ಏನಾದ್ರು ಮಾತಾಡಿದ್ದಾರೆ ಸರ್? ಜಾರಕಿಹೊಳಿಯವರು ನಮ್ಮ ಹಿರಿಯ ಲೀಡ್ರು, ನನ್ನ ಜೊತೆ ವರ್ಕಿಂಗ್ ಪ್ರೆಸಿಡೆಂಟ್ ಆದವರು. ವಾರಕ್ಕೊಂದ್ಸತಿ ಮಾತಾಡ್ತಾ ಇರ್ತೀವಿ, ಇಬ್ಬರು ಹಂಚ್ಕೊಳ್ತಾ ಇರ್ತೀವಿ. ಸಮಾನ ಮನಸ್ಕರು. ಅವ್ರಿಗೂ ಪಕ್ಷದ ಬಗ್ಗೆ ಅಪಾರವಾದಂಥ ಚಿಂತನೆ ಇದೆ. ಈ ಸರ್ಕಾರ ಮತ್ತೆ ವಾಪಸ್ ತರಬೇಕು ಅಂತೇಳಿ ನಾವೆಲ್ಲ ಯೋಜನೆಗಳನ್ನು ತಯಾರು ಮಾಡ್ತಾ ಇದ್ದೀವಿ. ಈ ಸರ್ಕಾರ ವಾಪಸ್ ಬರ್ತದೆ.